ವಿಶ್ವಸಂಸ್ಥೆಯಲ್ಲಿ ತಾಲಿಬಾನ್ ನಿಯಂತ್ರಿತ ಅಫ್ಘಾನಿಸ್ತಾನದ ಜೊತೆಗೆ ಭಾರತವು ತಾಲಿಬಾನ್ಗೂ ಅರ್ಥವಾಗದ ಒಂದು ರಣತಂತ್ರವನ್ನ ಆಡಿದೆ. ರಷ್ಯಾವು ತಾಲಿಬಾನ್ಗೆ ಅಧಿಕೃತ ಮಾನ್ಯತೆ ನೀಡಿತ್ತು, ಆದ್ರೆ ಭಾರತವು ಯಾವುದೇ ಮಾನ್ಯತೆ ಇಲ್ಲದೆ ಇಡೀ ಆಟವನ್ನೇ ತಿರುಗಿಸಿದೆ. ಅಫ್ಘಾನಿಸ್ತಾನದಲ್ಲಿ $1 ಬಿಲಿಯನ್ ಮೌಲ್ಯದ ಗುಪ್ತ ಖಜಾನೆಯನ್ನ ಚೀನಾ ಮತ್ತು ಪಾಕಿಸ್ತಾನವು ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ವು, ಆದ್ರೆ ಭಾರತವು ಅದನ್ನ ಕಸಿದುಕೊಂಡಿದೆ. ಇದರಿಂದ ಪಾಕಿಸ್ತಾನವು ಗಾಬರಿಯಾಗಿದೆ. ಭಾರತದ ಈ ಉಪಕಾರವು ಸಿಂಧೂ ನದಿಯ ನಂತರ ಅಫ್ಘಾನ್ ನದಿಗಳ ನೀರನ್ನ ಕೂಡ ತಡೆಯಲಿದೆ. ಇದರಿಂದ ಮೋದಿ ಸರ್ಕಾರ ಹಾಗೂ ಅಫ್ಘಾನ್ನ ನೀತಿಯಿಂದ ಚೀನಾದ ಕನಸಿನ ಯೋಜನೆಯು ಈಗ ಕಷ್ಟದಲ್ಲಿದೆ ಮತ್ತು ಅಫ್ಘಾನಿಸ್ತಾನದಿಂದ ಚೀನಾಗೆ ಶತಕೋಟಿ ಡಾಲರ್ಗಳ ನಷ್ಟವಾಗಬಹುದು. ಇಂದು ನಾವು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದಂತೆ ಮಂಡಿಸಲಾದ ಒಂದು ಪ್ರಸ್ತಾವದ ಬಗ್ಗೆ ಮಾತನಾಡಲಿದ್ದೇವೆ. ಈ ಪ್ರಸ್ತಾವದ ಮತದಾನದಿಂದ ದೂರವಿರುವ ಮೂಲಕ ಭಾರತವು ಇಡೀ ಜಗತ್ತಿಗೆ ಒಂದು ಕಠಿಣ ಸಂದೇಶವನ್ನ ಕೊಟ್ಟಿದೆ. ಭಾರತವು ತನ್ನ ವಿದೇಶಾಂಗ ನೀತಿಯನ್ನ ಇನ್ನು ಮುಂದೆ ಭಾವನೆಗಳಿಂದಾಗಲಿ ಇತರೆ ರಾಷ್ಟ್ರಗಳ ಒತ್ತಾಯದಿಂದಾಗಲಿ ನಡೆಸೋದಿಲ್ಲ. ಕೇವಲ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಮತ್ತು ಚಾಣಕ್ಯ ನೀತಿಗೆ ಒತ್ತು ನೀಡುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಭಾರತವು ತಾಲಿಬಾನ್ ನೊಂದಿಗೆ ಸಂವಾದದ ಮಾರ್ಗವನ್ನ ಮಾಡಿಕೊಳ್ತಾ ಇದೆ, ಆದ್ರೆ ಜಗತ್ತು ತಾಲಿಬಾನ್ ಅನ್ನ ಒಂದು ದುಷ್ಟ ಶಕ್ತಿ ಎಂದೇ ಪರಿಗಣಿಸಿದೆ. ಆದ್ರೆ ಭಾರತವು ಅದನ್ನ ಚೀನಾ ಮತ್ತು ಪಾಕಿಸ್ತಾನವನ್ನ ಸೋಲಿಸಲು ಒಂದು ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ನ್ಯೂಯಾರ್ಕ್ ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ದೊಡ್ಡ ಸಭಾಂಗಣವಾಗಿದೆ. ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಇಲ್ಲಿ ಒಟ್ಟಾಗಿವೆ. ಯುರೋಪಿನ ಪ್ರಮುಖ ರಾಷ್ಟ್ರವಾದ ಜರ್ಮನಿಯು ಅಫ್ಘಾನಿಸ್ತಾನದ ಸ್ಥಿತಿಗೆ ಸಂಬಂಧಿಸಿದಂತೆ ಒಂದು ಪ್ರಸ್ತಾವವನ್ನ ಮಂಡಿಸಿತು. ಪ್ರಸ್ತಾವದ ಭಾಷೆಯು ಸಂಪೂರ್ಣವಾಗಿ ಆದರ್ಶವಾಗಿತ್ತು. ಮಾನವ ಹಕ್ಕುಗಳ ರಕ್ಷಣೆ, ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರ ಸ್ಥಿತಿಯ ಸುಧಾರಣೆ ಮತ್ತು ಸಮಾವೇಶಕ ಜನಾಂಗೀಯ ವ್ಯವಸ್ಥೆಯ ಬೇಡಿಕೆ. ಮೇಲ್ನೋಟಕ್ಕೆ ಈ ಪ್ರಸ್ತಾವವು ಸಂಪೂರ್ಣವಾಗಿ ಸರಿಯೆಂದು ಕಾಣುತ್ತದೆ. ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮತ್ತು ಇತರ ಪಾಶ್ಚಿಮಾತ್ಯ ರಾಷ್ಟ್ರಗಳ ಗುಂಪು ಈ ಪ್ರಸ್ತಾವವನ್ನ ಅಂಗೀಕರಿಸಲು ಬೆಂಬಲ ನೀಡಿತು. ಎಲ್ಲರೂ ನಂಬ್ತಾ ಇದ್ದಾರೆ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತ ಇದನ್ನ ಬೆಂಬಲಿಸುತ್ತೆ ಎಂದು ಭಾವಿಸಿದರು. ಆದ್ರೆ ಮತದಾನದ ಸಮಯ ಬಂದಾಗ ಭಾರತವು ಯಾರು ಊಹಿಸದ ಒಂದು ಕ್ರಮವನ್ನ ತೆಗೆದುಕೊಂಡಿತು. ಭಾರತವು ಬೆಂಬಲಕ್ಕೂ ಮತ ಚಲಾಯಿಸಲಿಲ್ಲ, ವಿರೋಧಕ್ಕೂ ಮತವನ್ನ ಚಲಾಯಿಸಲಿಲ್ಲ. ಅದು ತಟಸ್ಥವಾಗಿಯೇ ಉಳಿತು. ಭಾರತದ ಈ ಕ್ರಮದಿಂದ ಸಭಾಂಗಣದಲ್ಲಿ ಸಂಪೂರ್ಣ ಮೌನ ಛಾಯಿಸಿತು. ಅಮೆರಿಕ ಮತ್ತು ಯುರೋಪ್ನ ರಾಜತಾಂತ್ರಿಕರು ದಿಗ್ಭ್ರಮೆಗೊಂಡರು. ಆದ್ರೆ ಇದು ಯಾವುದೇ ಆಕಸ್ಮಿಕ ನಿರ್ಧಾರವಾಗಿರಲಿಲ್ಲ. ಇದು ಭಾರತದ ಆಳವಾದ ಮತ್ತು ದೀರ್ಘಕಾಲಿಕ ರಣನೀತಿಯ ಒಂದು ಭಾಗವಾಗಿತ್ತು. ನಂತರ ಭಾರತವು ಸ್ಪಷ್ಟಪಡಿಸಿತು, ನಾವು ಅಫ್ಘಾನಿಸ್ತಾನದ ಜನರ ಜೊತೆಗಿದ್ದೇವೆ. ನಾವು ಮಾನವ ಹಕ್ಕುಗಳ ಮತ್ತು ಪ್ರಜಾಪ್ರಭುತ್ವದ ಬೆಂಬಲಿಗರು. ಆದರೆ ಈ ಪ್ರಸ್ತಾವದಲ್ಲಿ ಒಂದು ಪ್ರಮುಖ ಪದ ಭಯೋತ್ಪಾದನೆಯನ್ನ ಮುಚ್ಚಿಡಲಾಗಿದೆ. ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಅಫ್ಘಾನಿಸ್ತಾನದಿಂದ ನಡೆಯುತ್ತಿರುವ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ, ವಿಶೇಷವಾಗಿ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ನಂತಹ ಗುಂಪುಗಳ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಭಾರತದ ಸಂದೇಶವು ಸ್ಪಷ್ಟವಾಗಿತ್ತು, ನೀವು ಮಾನವ ಹಕ್ಕುಗಳ ಬಗ್ಗೆ ಮಾತನಾಡ್ತೀರಿ, ಆದ್ರೆ ನಾವು ನಮ್ಮ ಗಡಿಯಲ್ಲಿ ತಲೆ ಎತ್ತುತ್ತಿರುವ ಈ ವಿಷಕಾರಿ ಹಾವಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಭಾರತವು ತೋರಿಸ್ತು, ಇನ್ನು ಮುಂದೆ ಯಾವುದೇ ಪಾಶ್ಚಿಮಾತ್ಯ ಕಥನವನ್ನ ಅನುಸರಿಸುವುದಿಲ್ಲ. ಈಗ ಅದಕ್ಕೆ ತನ್ನದೇ ಆದ ಸ್ವತಂತ್ರ ಚಿಂತನೆ ಇದೆ, ತನ್ನದೇ ಆದ ಆದ್ಯತೆಗಳಿವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳು ಎಲ್ಲದಕ್ಕಿಂತ ಮೇಲಿವೆ. ಹಾಗಾದ್ರೆ ಭಾರತವು ತಾಲಿಬಾನ್ನ ಬೆಂಬಲಿಗನಾಗಿದೆಯೇ? ಖಂಡಿತವಾಗಿಯೂ ಇಲ್ಲ. ಇದು ರಣನೀತಿಯಾಗಿದೆ, ಬೆಂಬಲವಲ್ಲ. ಅಂದ್ರೆ ಭಾರತವು ತಾಲಿಬಾನ್ಗೆ ಒಂದು ಕಾನೂನುಬದ್ಧ ಸರ್ಕಾರವೆಂದು ಮಾನ್ಯತೆ ನೀಡುವುದಿಲ್ಲ, ಆದರೆ ಅವರೊಂದಿಗೆ ಮಾತುಕತೆ ನಡೆಸುತ್ತೆ. ಏಕೆಂದ್ರೆ ತಾಲಿಬಾನ್ ಅವರು ಇಂದು ಅಫ್ಘಾನಿಸ್ತಾನದ ವಾಸ್ತವಿಕ ಶಕ್ತಿಯಾಗಿದೆ. ಈ ಮಾತುಕತೆಯು ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆ ಕೆಡಿಸುವಷ್ಟು ದೊಡ್ಡದಾಗಿದೆ. ಈ ರಣನೀತಿಯ ಮೊದಲ ಹೆಜ್ಜೆಯು 2022ರಲ್ಲಿ ಕಾಬೂಲ್ನಲ್ಲಿ ಭಾರತದ ತಾಂತ್ರಿಕ ರಾಯಭಾರಿಯನ್ನ ಮರುಪ್ರಾರಂಭಿಸಿತು. 2021ರಲ್ಲಿ ತಾಲಿಬಾನ್ ಕಾಬೂಲ್ ಅನ್ನ ವಶಪಡಿಸಿಕೊಂಡಾಗ ಭಾರತವು ತನ್ನ ರಾಯಭಾರಿ ಕಚೇರಿಯನ್ನ ಮುಚ್ಚಿತು. ಆದ್ರೆ ಕೇವಲ 1 ವರ್ಷದ ನಂತರ ಒಂದು ಸಣ್ಣ ತಂಡವನ್ನ ಕಳುಹಿಸಿ ಇದು ಕೇವಲ ಮಾನವೀಯ ಸಹಾಯದ ಮೇಲ್ವಿಚಾರಣೆ ಮಾತ್ರ ಎಂದು ಹೇಳಲಾಯಿತು. ಭಾರತವು ಸುಮಾರು 500 ಟನ್ ಗೋಧಿ, 330 ಟನ್ಗಿಂತಲೂ ಹೆಚ್ಚು ಔಷಧಿಗಳು, ಲಸಿಕೆಗಳು ಮತ್ತು ಸಾವಿರಾರು ಟನ್ ಅಗತ್ಯ ಸಾಮಗ್ರಿಗಳನ್ನ ಕಳಿಸಿತು. ಆದರೆ ಇದು ಕೇವಲ ಮಾನವೀಯ ಸಹಾಯವಾಗಿರಲಿಲ್ಲ, ಇದು ಭಾರತದ ರಣನೀತಿಯ ಒಳನುಗ್ಗುವಿಕೆ ಆಗಿತ್ತು. ಇದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸಂದೇಶವಾಗಿತ್ತು, ಅಫ್ಘಾನಿಸ್ತಾನದ ಮೈದಾನವು ನಿಮ್ಗೆ ಖಾಲಿಯಾಗಿದೆ ಎಂದು ಭಾವಿಸಬೇಡಿ, ನಾವು ಮರಳಿ ಬಂದಿದ್ದೇವೆ ಮತ್ತು ಈಗ ಆಟವು ನಮ್ಮ ನಿಯಮಗಳಿಂದ ನಡೆಯುತ್ತೆ. ಪಾಕಿಸ್ತಾನದ ಜೀವನಾಡಿಯು ಕೇವಲ ಸಿಂಧು ನದಿಯ ನೀರು ಮಾತ್ರವಲ್ಲ, ಇನ್ನೊಂದು ಪ್ರಮುಖ ನದಿಯಾದ ಕಾಬೂಲ್ ನದಿಯೂ ಆಗಿದೆ. ಇದು ಅಫ್ಘಾನಿಸ್ತಾನದ ನೆಲದಲ್ಲಿ ಉಗಮವಾಗಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಮತ್ತು ಪಂಜಾಬ್ನ ಹಲವಾರು ದೊಡ್ಡ ಪ್ರದೇಶಗಳಿಗೆ ನೀರನ್ನ ಒದಗಿಸುತ್ತೆ. ಇದುವರೆಗೆ ಈ ನದಿಯ ಮೇಲೆ ಭಾರತಕ್ಕೆ ಯಾವುದೇ ನಿಯಂತ್ರಣ ಇರಲಿಲ್ಲ, ಆದ್ರೆ ಈಗ ಚಿತ್ರಣವು ಪೂರ್ತಿಯಾಗಿ ಬದಲಾಗಿದೆ. ಏಕೆಂದ್ರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನ ಸರ್ಕಾರವಿದೆ. ಇದು ಪಾಕಿಸ್ತಾನಕ್ಕೆ ಸ್ವಲ್ಪನೂ ಇಷ್ಟವಿಲ್ಲ. ಈ ಅವಕಾಶವನ್ನ ಬಳಸಿಕೊಂಡು ಭಾರತವು ಇನ್ನೊಂದು ರಣನೀತಿಯ ತಂತ್ರವನ್ನ ಆಡಿದೆ. ಭಾರತವು
ರಷ್ಯಾವು ಈಗ ತಾಲಿಬಾನ್ ನೊಂದಿಗೆ ಕಾಬೂಲ್ ನದಿಯ ಮೇಲೆ ದೊಡ್ಡ ಜಲಾಶಯಗಳನ್ನ ಮತ್ತು ನೀರಿನ ನಿಯಂತ್ರಣ ಯೋಜನೆಗಳನ್ನ ತಯಾರಿಸಲು ಹೊರಟಿದೆ. ಈ ಯೋಜನೆಗಳು ಯಶಸ್ವಿಯಾದ್ರೆ ಇದರ ಪರಿಣಾಮಗಳನ್ನ ಯೋಚಿಸಿ. ಒಂದೆಡೆ ಭಾರತವು ಸಿಂಧು ನದಿಯ ನೀರನ್ನ ನಿಯಂತ್ರಿಸುತ್ತೆ ಮತ್ತು ಇನ್ನೊಂದೆಡೆ ತಾಲಿಬಾನ್ ಮೂಲಕ ಕಾಬೂಲ್ ನದಿಯನ್ನ ಕಂಪ್ಲೀಟ್ ಆಗಿ ನಿಯಂತ್ರಿಸುತ್ತೆ. ಇದು ಪಾಕಿಸ್ತಾನಕ್ಕೆ ಒಂದು ಡಬಲ್ ವಾಟರ್ ಟ್ರಯಾಂಗಲ್ ಆಗಿರುತ್ತೆ. ಒಂದು ಎರಡು ದಿಕ್ಕಿನ ಆವರಣವು ಪಾಕಿಸ್ತಾನದ ಕೃಷಿ ಆಧಾರಿತ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ಕದಲಿಸಬಲ್ಲದು. ಇದರಿಂದ ಪಾಕಿಸ್ತಾನದ ಹಸಿರಾದ ಕೃಷಿ ಭೂಮಿಗಳು ಒಣಗಿದ ಮೈದಾನಗಳಾಗಿ ಬದಲಾಗಬಹುದು. ಭಾರತದ ಈ ಜಲಾಸ್ತ್ರವು ಒಂದೇ ಒಂದು ಗುಂಡು ಸಿಡಿಸದೆ ಒಬ್ಬ ಸೈನಿಕನನ್ನು ಕಳಿಸದೆ ಪಾಕಿಸ್ತಾನವನ್ನ ಮಂಡಿಯೂರಿಸಬಹುದಾದ ಶಕ್ತಿಶಾಲಿ ಆಯುಧವಾಗಿದೆ. ಆದ್ರೆ ಭಾರತದ ಯೋಜನೆಯು ಕೇವಲ ನೀರಿಗೆ ಸೀಮಿತವಾಗಿಲ್ಲ. ನಿಜವಾದ ಆಟವು ಇದಕ್ಕಿಂತಲೂ ದೊಡ್ಡದಾಗಿದೆ. ಅಫ್ಘಾನಿಸ್ತಾನದ ಭೂಮಿಯ ಕೆಳಗೆ ಗುಪ್ತವಾಗಿರುವ 1 ಟ್ರಿಲಿಯನ್ ಗಿಂತಲೂ ಹೆಚ್ಚು ಮೌಲ್ಯದ ಖಜಾನೆಯ ಆಟವಾಗಿದೆ. ಅಫ್ಘಾನಿಸ್ತಾನದಲ್ಲಿ ರೇರ್ ಅರ್ತ್ ಮಿನರಲ್ಸ್ ಗಳಿವೆ. ಅಲ್ಲಿನ ಪರ್ವತಗಳ ಕೆಳಗಡೆ ಲಿಥಿಯಂ, ಕೋಬಾಲ್ಟ್, ತಾಮ್ರ, ಚಿನ್ನ ಮತ್ತು ಇನ್ನೂ ಅನೇಕ ಅಮೂಲ್ಯ ಖನಿಜಗಳು ಗುಪ್ತವಾಗಿ ಅಡಗಿವೆ. ಇವು ಇಂದಿನ ಹೈಟೆಕ್ ಉದ್ಯಮಗಳಾದ ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ಗಳು, ಎಲೆಕ್ಟ್ರಿಕ್ ವಾಹನಗಳು ಮತ್ತು ರಕ್ಷಣಾ ಸಾಮಗ್ರಿಗಳಿಗೆ ಬೆನ್ನೆಲುಬಾಗಿವೆ. ಚೀನಾವು ಈ ಖನಿಜಗಳನ್ನ ತನ್ನದಾಗಿಸಿಕೊಂಡು ವಿಶ್ವದ ತಂತ್ರಜ್ಞಾನ ಪೂರೈಕೆ ಸರಪಳಿಯನ್ನ ನಿಯಂತ್ರಿಸಲು ಬಯಸ್ತಾ ಇದೆ. ಆದ್ರೆ ಭಾರತವು ಇಲ್ಲಿ ಕೂಡ ಒಂದು ಕೌಶಲ್ಯಪೂರ್ಣ ಕೊಡುಗೆಯನ್ನ ಮಂಡಿಸಿದೆ. ತಾಲಿಬಾನ್ಗೆ ಭಾರತವು ಒಂದು ಪ್ರಸ್ತಾವವನ್ನ ನೀಡಿದೆ. ನಮ್ಗೆ ಗಣಿಗಾರಿಕೆಯ ಹಕ್ಕುಗಳನ್ನ ನೀಡಿ, ಬದಲಿಗೆ ನಾವು ನಿಮ್ಗೆ ಮೂಲ ಸೌಕರ್ಯ, ಅಭಿವೃದ್ಧಿ ಮತ್ತು ಭದ್ರತೆಯಲ್ಲಿ ಸಹಾಯವನ್ನ ಮಾಡ್ತೇವೆ ಎಂದು ಹೇಳಿದೆ. ಈ ಒಪ್ಪಂದವು ಯಶಸ್ವಿಯಾದ್ರೆ ಇದು ಭಾರತಕ್ಕೆ ಅದ್ಭುತವಾದ ಲಾಭವನ್ನ ತರುತ್ತೆ. ಇದರಿಂದ ಭಾರತದ ಮೇಕ್ ಇನ್ ಇಂಡಿಯಾ ಯೋಜನೆಗಳಿಗೆ ಹೊಸ ಶಕ್ತಿಯು ದೊರೆಯುತ್ತೆ ಮತ್ತು ಚೀನಾಗೆ ಅಫ್ಘಾನಿಸ್ತಾನದ ಸಂಪನ್ಮೂಲಗಳನ್ನ ಪಡೆಯಲು ಕಡಿತಗೊಳಿಸಲಾಗಿದೆ. ಇದು ಒಂದು ನಿಜವಾದ ಆರ್ಥಿಕ ಶಸ್ತ್ರಚಿಕಿತ್ಸೆಯ ದಾಳಿಯಾಗಿರುತ್ತೆ. ಯಾವುದೇ ಟ್ಯಾಂಕ್ ಗಳನ್ನ ಚಲಾಯಿಸದೆ ಶತ್ರುವನ್ನ ದುರ್ಬಲಗೊಳಿಸುವ ನೀತಿಯಾಗಿದೆ. ಈ ಎಲ್ಲಾ ರಣನೀತಿಗಳನ್ನ ಒಟ್ಟಿಗೆ ಸೇರಿಸಿದಾಗ ಭಾರತದ ಸಂಪೂರ್ಣ ಗ್ರ್ಯಾಂಡ್ ಪ್ಲಾನ್ ಸ್ಪಷ್ಟವಾಗಿ ಕಾಣುತ್ತೆ. ಚೀನಾ ಮತ್ತು ಪಾಕಿಸ್ತಾನವನ್ನ ಅವರದೇ ಆಟದಲ್ಲಿ ಸೋಲಿಸಲು ಭಾರತ ಮುಂದುವರಿತಾ ಇರುವ ಒಂದು ಮಾಸ್ಟರ್ ಪ್ಲಾನ್ ಆಗಿದೆ. ತಾಲಿಬಾನ್ ನೊಂದಿಗೆ ಭಾರತದ ಈ ಸಂವಾದವು ಚೀನಾ ಮತ್ತು ಪಾಕಿಸ್ತಾನದ ಆರ್ಥಿಕ ಕಾರಿಡಾರ್ ಅಂದ್ರೆ ಸಿಪಿಇಸಿಗೆ ಕೂಡ ಒಂದು ದೊಡ್ಡ ಬೆದರಿಕೆ ಆಗಿದೆ. ಸಿಪಿಇಸಿಯ ಒಂದು ದೊಡ್ಡ ಭಾಗವು ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ವಾದ ಮೂಲಕವೇ ಹಾದು ಹೋಗುತ್ತೆ ಮತ್ತು ಈ ಎರಡೂ ದೇಶಗಳಲ್ಲಿ ತಾಲಿಬಾನ್ನ ಆಳವಾದ ಪ್ರಭಾವವಿದೆ. ತಾಲಿಬಾನ್ ಮೂಲಕ ಭಾರತವು ಈ ಪ್ರದೇಶಗಳಲ್ಲಿ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಬಹುದು. ಇದರಿಂದ ಚೀನಾ ಮತ್ತು ಪಾಕಿಸ್ತಾನದ ಈ ಶತಕೋಟಿ ಡಾಲರ್ಗಳ ಯೋಜನೆಗೆ ದೊಡ್ಡ ಆಘಾತವಾಗಬಹುದು. ಎರಡನೇ ದೊಡ್ಡ ತಂತ್ರವು ಗುಪ್ತಚರವಾಗಿದೆ. ಭಾರತವು ತನ್ನ ಶಕ್ತಿಶಾಲಿ ಉಪಗ್ರಹಗಳಾದ ಇಸ್ರೇಲ್ನ ಏರೋಸ್ ಬಿ ಮತ್ತು ದೇಶೀಯ ರಿಸಾರ್ಟ್ ನಿಂದ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿರುವ ಭಯೋತ್ಪಾದಕದ ತಾಣಗಳ ಮೇಲೆ 24 ಗಂಟೆಗಳ ಕಾಲ ನಿಗಾ ಇಡುತ್ತೆ. ಈಗ ಭಾರತವು ಈ ಗುಪ್ತಚರ ಡೇಟಾವನ್ನ ತಾಲಿಬಾನ್ ಮೇಲೆ ಒತ್ತಡ ಹೇರಲು ಬಳಸಿಕೊಳ್ಳಬಹುದು. ಭಾರತವು ತಾಲಿಬಾನ್ನ ಯಾವ ಗುಂಪುಗಳೊಂದಿಗೆ ಸಂವಾದ ನಡೆಸುತ್ತೋ ಅವ್ರಿಗೆ ಈ ಡೇಟಾವನ್ನ ತೋರಿಸಿ, ನಿಮ್ಮ ಭೂಮಿಯಲ್ಲಿ ಈ ಭಯೋತ್ಪಾದಕರು ಬೆಳೀತಾ ಇದ್ದಾರೆ, ಇವರನ್ನ ನಾಶ ಮಾಡಿ, ಇಲ್ಲವಾದ್ರೆ ನಾವು ನಮ್ಮ ರೀತಿಯಲ್ಲಿ ಇವರನ್ನ ನಾಶ ಮಾಡ್ತೇವೆ. ಈ ಗುಪ್ತಚರ ಕೋಟ ನೀತಿಯು ತಾಲಿಬಾನ್ ಅನ್ನ ಭಾರತದ ಮಾತು ಕೇಳುವಂತೆ ಒತ್ತಾಯಿಸಬಹುದು. ಮೂರನೇ ಮತ್ತು ಅತ್ಯಂತ ಮುಖ್ಯ ರಣನೀತಿ ಪಾಕಿಸ್ತಾನವನ್ನ ಬೈಪಾಸ್ ಮಾಡುವುದಾಗಿದೆ. ವರ್ಷಗಳಿಂದ ಭಾರತವು ಸೆಂಟ್ರಲ್ ಏಷ್ಯಾ ಮತ್ತು ಯುರೋಪ್ಗೆ ತಲುಪಿಸಲು ಒಂದು ಭೂಮಾರ್ಗವನ್ನು ಹುಡುಕ್ತಾ ಇತ್ತು. ಆದ್ರೆ ಪಾಕಿಸ್ತಾನವು ಯಾವಾಗ್ಲೂ ಒಂದು ಅಡ್ಡಿಯಾಗಿ ನಿಂತಿತ್ತು. ಈಗ ಭಾರತವು ಇರಾನ್ನ ಬಂದರಿನ ಮೂಲಕ ಈ ಯೋಜನೆಯ ಯಶಸ್ವಿಗೆ ಒಂದು ಸ್ಥಿರ ಮತ್ತು ಸಹಕಾರಿ ಅಫ್ಘಾನಿಸ್ತಾನವು ಬಹಳ ಮುಖ್ಯವಾಗಿದೆ. ಭಾರತವು ತಾಲಿಬಾನ್ಗಳೊಂದಿಗೆ ಒಂದು ಟ್ರಾನ್ಸಿಟ್ ಒಪ್ಪಂದವನ್ನ ಮಾಡಿಕೊಂಡ್ರೆ ಭಾರತೀಯ ಸರಕುಗಳು ಚಬಹಾರ್ನಿಂದ ನೇರವಾಗಿ ಅಫ್ಘಾನಿಸ್ತಾನಕ್ಕೆ ಮತ್ತು ಅಲ್ಲಿಂದ ಸೆಂಟ್ರಲ್ ಏಷ್ಯಾಗೆ ಸುಲಭವಾಗಿ ತಲುಪಬಹುದು. ಇದು ಪಾಕಿಸ್ತಾನದ ವಾಣಿಜ್ಯ ಏಕಸ್ವಾಮ್ಯವನ್ನ ಶಾಶ್ವತವಾಗಿ ಕೊನೆಗೊಳಿಸುತ್ತೆ ಮತ್ತು ಇದು ಅತಿ ದೊಡ್ಡ ಆಘಾತವಾಗಿರುತ್ತೆ. ಇವೆಲ್ಲವೂ ತೋರಿಸುತ್ತೆ ಭಾರತವು ಈಗ ಯಾವುದೇ ಒಕ್ಕೂಟ ಅಥವಾ ಗುಂಪು ತಟಸ್ಥ ತತ್ವಶಾಸ್ತ್ರಕ್ಕೆ ಬದ್ಧವಾಗಿಲ್ಲ. ಇದು ಚಾಣಕ್ಯನ ಚಿಂತೆಗಳಿಂದ ಪ್ರೇರಿತವಾದ ಭಾರತವಾಗಿದೆ. ಇದು ಸಾಮ, ದಾಮ, ದಂಡ ಮತ್ತು ಭೇದ ಈ ಎಲ್ಲಾ ನೀತಿಗಳನ್ನ ಅಳವಡಿಸಿಕೊಂಡು ತನ್ನ ಹಿತಾಸಕ್ತಿಗಳನ್ನ ರಕ್ಷಿಸಿಕೊಳ್ಳುವುದನ್ನ ತಿಳ್ಕೊಂಡಿದೆ. ಇದು ಭಾರತದ ರಣನೀತಿಯ ಸ್ವತಂತ್ರೆಯಾಗಿದೆ. ಯಾವುದೇ ರಾಷ್ಟ್ರದ ಗುಲಾಮನಾಗದೆ, ಯಾವುದೇ ಒಕ್ಕೂಟದಲ್ಲಿ ಸಿಕ್ಕಿ ಹಾಕೊಳ್ಳದೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದ ಮೇಲೆ ತನ್ನ ಸಂಬಂಧಗಳನ್ನ ನಿರ್ಧರಿಸುತ್ತೆ. ಈ ಭಾರತವು ಅಮೆರಿಕ ಮತ್ತು ಯುರೋಪ್ನೊಂದಿಗೆ ಪ್ರಜಾಪ್ರಭುತ್ವ ಸಹಭಾಗಿತ್ವವನ್ನು ಹೊಂದಿದೆ. ರಷ್ಯಾದಿಂದ ತೈಲ ಮತ್ತು ಶಸ್ತ್ರಾಸ್ತ್ರಗಳನ್ನ ಖರೀದಿಸುತ್ತೆ ಮತ್ತು ಅಗತ್ಯವಿದ್ದಾಗ ತಾಲಿಬಾನ್ ನಂತಹ ಸಂಘಟನೆಗಳೊಂದಿಗೆ ತನ್ನ ಹಿತಾಸಕ್ತಿಗಳಿಗಾಗಿ ಸಂವಾದ ನಡೆಸಲು ಹಿಂಜರಿಯುವುದಿಲ್ಲ. ಈಗ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತಾಲಿಬಾನ್ ನೊಂದಿಗೆ ಭಾರತದ ಈ ಹೊಸ ಸಂವಾದ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆಯಾ ಅಥವಾ ಇಲ್ವಾ ಅಂತ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.